ಆರಂಭ ಯಶವಂತ, ದಾಳಿಯಲ್ಲಿ ಆಳ್ವಾ ಸಾಯಿರಾಮ್. ಫೈನಲ್ ಕದನ ಬೆಳಗಿನ ಜಾವದಲ್ಲಿ ಬಂಗೇರ ಬ್ರಿಗೇಡ್ ಟ್ರೂಪ್ 2025ರ 30,000ಗಳ ನಗದು ರಾಶಿಯ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ತಂಡ ಯಾವುದು? ವಿನೋದ. ಭಟ್ಕಳದ ವಿನೋದನ ಪ್ರಯತ್ನ ವ್ಯರ್ಥ. ಚಿಕ್ಕಮಗಳೂರಿಗ ಖಾತೆಯಲ್ಲಿ ಅಂಕ ತಂದ ಆಳ್ವಾಸ್ನ ಖಾತೆಯಲ್ಲಿ 1-0 ಮುನ್ನಡೆ. Official timeout. ಕೌಶಿ, ದಾಳಿಯಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು ತಂಡದ ಪರವಾಗಿ ಆಡಬಲ್ಲ ಕಾಸರಗೋಡಿನ ಚೆನ್ನಕೆರೆದ ಕೌಶಿ ದಾಳಿಯಲ್ಲಿ ದರ್ಶನ, ದಮ್ದಾರ್ ದರ್ಶನ. ಅಂಕ ಬಂದಿದೆ ಆಳ್ವಾಸ್ ಪಾಲಯದಿಂದ ಸಾಯಿರಾಮ್ ಗುರುವಾನಿಕೆರೆಯ ಖಾತೆಯಲ್ಲಿ. ನಿರಂತರ ಅಂಕದ ಬೇಟೆಯಲ್ಲಿರುವಂತೆ ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ಶಶಾಂಕ, ಭದ್ರಾವತಿಯ ಯುವ ತರುಣ. ದಾಳಿಯಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಸುಶಾಂತ, ಲೆಫ್ಟ್ ಬ್ಯಾಕ್ ಟು ಬ್ಯಾಕ್ ವಿನೋದ. ಭಟ್ಕಳದ ವಿನೋದ, ಬಲಾಢ್ಯ ವಿನೋದನ ಭರ್ಜರಿ ಬೇಟ. ಶಶಾಂಕ ಹೊರಾಂಗಣಕ್ಕೆ 3-1 ಸ್ಪರ್ಧೆ. ಮುಲ್ಕಿಯ ಎಕ್ಸ್ಪ್ರೆಸ್ ದಾಳಿಯಲ್ಲಿದೆ. ತಡೆಯಿಲ್ಲದ ಎಕ್ಸ್ಪ್ರೆಸ್ ಮುಲ್ಕಿ. ಶಶಾಂಕ SDM ನ ಜೂನಿಯರ್ ಆಟಗಾರನಾಗಿ ಬೆಳೆದು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದಂತ ಅತ್ಯಂತ ಪ್ರಭುತ್ವವುಳ್ಳ ಆಟಗಾರ. ಅಂಕ ಆಕಾಶನ ಮೇಲೆ ರಗುವ ಮೂಲಕವಾಗಿ ಅಂಕ ಬಂದಿದೆ 4-1 ಸಾಯಿರಾಮ್ ಗುರುವಾಯಿನೆಕೆರೆ ಮುನ್ನಡೆಯಲ್ಲಿ. ಶೀನಾ, ಬಳ್ಳಾರಿಯ ಶೀನಾ ಶ್ರೀನಿವಾಸ ದಾಳಿಯಲ್ಲಿ ಸುಶಾಂತನ ಮೇಲೆ ರಗುವ ಪ್ರಯತ್ನ. ಅಫ್ರೀದನ ಅದ್ಭುತವಾದ ನಿಲುವುಗಳ ಪ್ರಬಲತೆಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ಕೌಶಿಕ ದಾಳಿಯ ಒಳಾಂಗಣದಲ್ಲಿ ಪರಿಪೂರ್ಣತೆಯ ಹೆಜ್ಜೆಯನ್ನು ಬಳಸಿಕೊಳ್ಳಲೇಬೇಕಾದ ಒತ್ತಡದ ಸ್ಥಿತಿಯಲ್ಲಿ ಯಶವಂತ. ಸಿದ್ದು ಕಾರ್ನರ್ ವಿಭಾಗದಲ್ಲಿ ಸಿದ್ದೇಶನ ಅದ್ಭುತವಾದ ಡಿಫೆನ್ಸ್ಗಳು ಮೊದಲ ಅವಧಿಯಲ್ಲಿ ಮೊದಲ ಪಂದ್ಯಗಳಲ್ಲಿ ಮುಂದುವರಿದಿತ್ತು. ಇದೀಗ ಫೈನಲ್ ಕದನ 20 ಮತ್ತು 30 ಸಾವಿರಗಳ ಅಂತರ. 10 ಗೆಲುವು ಯಾರಿಗೆ? ಚಾಂಪಿಯನ್ ಪಟ್ಟ ಯಾರಿಗೆ? ಅಫಿಷಿಯಲ್ ಟೈಮ್ ಔಟ್. ಮತ್ತೆ ಸ್ಪರ್ಧೆಯಲ್ಲಿ ಯಶವಂತ ದಾಳಿಯಲ್ಲಿ ಮೊದಲ ಅವಧಿಯ 10 ನಿಮಿಷಗಳ ಅವಧಿಯ ಆಟದ 15 ನಿಮಿಷಗಳ ಅವಧಿಯ ಆಟದ ವೇಳೆಯಲ್ಲಿ ಸ್ಪರ್ಧೆ ಇದೆ. ಯಶವಂತ ಪರಿಣಾಮಕಾರಿ ಆಟದಲ್ಲಿ ಅಂಕದ ಗಳಿಕೆಯಾಗಿದೆ. ಕೌಶಿಕ ದಾಳಿಯಲ್ಲಿ
ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರೀಯ ತಂಡವನ್ನ ಕೇರಳಕ್ಕಾಗಿ ಪ್ರತಿನಿಧಿಸಿದಂತ ಅತ್ಯಂತ ಕಿರಿಯ ಆಟಗಾರ ಕೌಶಿಕ್ ದಾಳಿಯಲ್ಲಿ ಪರಿಣಾಮಕಾರಿ ಹೆಜ್ಜೆ. ಜೆಕೆ ಅಕಾಡೆಮಿ ಕಾಸರಗೋಡು ಪರವಾಗಿ ಆಡಬಲ್ಲ ಆಟಗಾರ. ಬಹಳಷ್ಟು ದಿನಗಳ ಬಳಿಕ ನಿತಿನ ದಾಳಿಯ ಅವಕಾಶಗಳಲ್ಲಿ ನಿತಿನ ಈ ಪ್ಲೇಯರ್ ನೋಡ್ರೋ, ನಮ್ಮ ಅರ್ಥೋತಜ್ಞ ಎಲ್ಲಿದ್ದಾರೆ? ಜರೇ ಸರ್ ತೂಲಿ ಸರ್. ಕಬಡ್ಡಿಯ ಕ್ಷೇತ್ರದ ಉಚಿತ ಆರ್ಥೋತಜ್ಞ ರಾಷ್ಟ್ರೀಯ ತೀರ್ಪುಗಾರ ಜಯರಾಜ್. 4-2 ಪಾಯಿಂಟ್ ಸರಿ ಇದೆಯಲ್ಲ? 4-2 ಸಾಯಿರಾಮ್ ಗುರುವಾನ್ಕೆರೆ ಮುನ್ನಡೆಯಲ್ಲಿ. SDM JK ಮಿಶ್ರಿತಗೊಂಡಿರತಕ್ಕಂಥ ಆಟಗಾರರು. ಪ್ರಸ್ತುತ ಸಾಯಿರಾಮ್ ಗುರುವಾನ್ಕೆರೆಯ ಪರವಾಗಿ ಯಶವಂತ ದಾಳಿಯ ಜವಾಬ್ದಾರಿಯನ್ನು ಪೂರ್ಣವಾಗಿ ವಹಿಸಿಕೊಂಡ ಅಮ್ಮಿ ಕುಪ್ಪೆಟ್ಟಿಯ ಅಮ್ಮಿ ಅಂಕದೊಂದಿಗೆ ಬಳ್ಳಾರಿಯ ಶೀನಾ ಹೊರಾಂಗಣಕ್ಕೆ ಅಂತಿಮ ಆಟಗಾರನಾಗಿ ಯಶವಂತ ದಾಳಿಯಲ್ಲಿ 6-2 ಸಾಯಿರಾಮ್ ಗುರುವಾಯನಕೆರೆ ಮುನ್ನಡೆಯಲ್ಲಿದೆ. 7-3 ಅಪ್ಡೇಟ್ ಮಾಡ್ರೋ. 7-3 ಪಂದ್ಯ. ಫಾಲೋ ಡ್ಯಾಶ್ ಮಾಡುವ ಪ್ರಯತ್ನ ಯಶಸ್ವಿಯಾದ ಅಂಕದ ಗಳಿಕೆಯಾಗಿದೆ. ಅಂಕಣದ ಒಳಭಾಗದಲ್ಲಿ ಆಲೌಟಿನ ಪೂರ್ಣ ಅಂಕವನ್ನು ಗಳಿಸಿಕೊಂಡಾಗ ಅಂತರ 10-3 ಮುನ್ನಡೆ ಸಾಯಿರಾಮ್ ಗುರುವಾಯನಕೆರೆ. ಈ ಪಂದ್ಯದಲ್ಲಿ ಎಲ್ಲವೂ ಕೂಡ ಸಾಧ್ಯವಿದೆ ಅನ್ನುವುದಕ್ಕೆ ಖಚಿತತೆಯನ್ನ ನಿರೂಪಿಸಿಕೊಟ್ಟ ಆಟಗಾರರು. 15 ನಿಮಿಷಗಳ ಸರಿಸುಮಾರು 30 ನಿಮಿಷಗಳ ಆಟ. ಫೈನಲ್ ಕದನ 30,000 ನಗದು ರಾಶಿಯ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ. ಅಫಿಷಿಯಲ್ ಟೈಮ್ ಔಟಿನ ಘೋಷಣೆ. ಮತ್ತೆ ಶೀನಾ ದಾಳಿಯಲ್ಲಿ 11-4 ಪಂದ್ಯ ಮುಂದುವರಿತಾ ಇದೆ. ಮುನ್ನಡೆಯನ್ನು ಬಳಸಿಕೊಳ್ಳುವ ಹೆಜ್ಜೆಯಲ್ಲಿರತಕ್ಕಂಥ ಆಟಗಾರರು. ಪರಿಣಾಮವಾಗಿ ಪಂದ್ಯದಲ್ಲಿ ಸತತವಾದ ಆಟದ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಂಡಿರತಕ್ಕಂಥ ಆಳ್ವಾಸ್ ಸಾಯಿರಾಮ್ ಗುರುವಾಯನಕೆರೆ ಎರಡು ತಂಡಗಳ ಮಧ್ಯೆ ಫೈನಲ್ ಕದನ. ಫೈನಲ್ ರೋಚಕತೆ ಪರಿಶುದ್ಧ ಲಾಭವನ್ನು ಗಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಅನಿರೀಕ್ಷಿತ ಆಘಾತ. ಎಂಟರ್ ದ ಲೋಬಿ ಸೆಲ್ಫ್ ಔಟ್ ಮೂಲಕ ಸುಶಾಂತ ಹೊರಾಂಗಣಕ್ಕೆ. ಪಾಯಿಂಟ್ ಅಪ್ಡೇಟ್ ಮಾಡಿ
ಸರಿ ಇದೆಯಾ ಅಜಿತ್ ಸರ್? ಸರಿ ಉಂಟು. ಓಕೆ 11-5. 11 ಒಂದು ನಿಮಿಷ 11-5 ಕರೆಕ್ಟ್ ಇತ್ತದ ಇತ್ತೆ 6 అయినత ಪ್ಲೇಯರ್ಸ್ ಪಾಸ್ ಆರ್ದು ಪಾಯಿಂಟ್ ಪಾಡొచ్చు అన్న ప్లీజ్ ఆవా ప్లేయర్స్ పాస్ ఆర్దు పాయింట్ పాడొచ్చు ఒక అయినే 11 వరకు. ಸ್ಪರ್ಧೆಯಲ್ಲಿ ಮುಂದುವರಿದ ಅವಕಾಶಗಳಲ್ಲಿ ಹೋರಾಟ. ಕೌಶಿಕ ದಾಳಿಯ ಚಿತ್ರಣ, ಅದ್ಭುತವಾದ ಮರಳುವಿಕೆ. ಅಂಕಣದಲ್ಲಿ ಡಿಪೆಂಡರ್ಗಳ ಕೈಚಲಕ ಮುಂದುವರಿಯುತ್ತಾ ಇದೆ. ಅಂಕದ ಗಳಿಕೆಗಳ ಜೊತೆಗೆ ಮುಂದುವರಿದ ಆನಂದ. ಸ್ಪರ್ಧೆಯ ಕಣದಲ್ಲಿ 11-7 ಪರಿಣಾಮಕಾರಿ ಹೆಜ್ಜೆಯ ಸ್ಪರ್ಧೆ ಮುಂದುವರಿತಾ ಇದೆ. ರಣರೋಚಕತೆಯ ಸ್ಪರ್ಶತೆಗಳಲ್ಲಿ ಅಂಕಣ. 2 ವಿಭಾಗಗಳಲ್ಲಿ ಗುರುತರವಾಗಿ ಗುರುತಿಸಿಕೊಳ್ಳಬಲ್ಲ ಶ್ರೇಷ್ಠತೆಯ ಕಬಡ್ಡಿಯ ಆಟಗಾರಗಳಿದ್ದಾರೆ. ಮುಲ್ಕಿಯ ಶಶಾಂಕ ದಾಳಿಯಲ್ಲಿ ಶಶಾಂಕ. ಪ್ರಥಮ ಅವಧಿಯ ವೇಳೆ ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಆಳ್ವಾಸ್ನ ವಿರುದ್ಧವಾಗಿ ಶಶಾಂಕ. ಸ್ಪರ್ಧೆಯ ಕಣದಲ್ಲಿ ಶಶಾಂಕ ದಾಳಿಯಲ್ಲಿ ಅಂಕಣದಲ್ಲಿ 13-7 ಹೋರಾಟವಿದೆ. ಪ್ರತಿ ದಾಳಿಗಳನ್ನು ಸಂಘಟಿಸಿಕೊಳ್ಳಬೇಕಾದ ಒತ್ತಡ. ಶಶಾಂಕ ಬಂಧನ. ಅದ್ಭುತವಾದ ಡಿಫೆನ್ಸ್ ಬಲ ಬಂದಿದೆ. ಸಾಯಿರಾಮ್ ಗುರುವಾನ್ಕೆರೆಯ ಒಳಾಂಗಣದಲ್ಲಿ ಶಶಾಂಕ ಮರಳಿ ತನ್ನ ಅದ್ಭುತವಾದ ದಾಳಿಗಳನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿರುವಂತೆ ಸಿದ್ದು, ನಿತಿನ, ದರ್ಶನ, ನಿತಿನ ಕಾರ್ನರ್ ವಿಭಾಗದಲ್ಲಿ ಯುವ ಸೀರೀಸ್ ಖೇಲೋ ಇಂಡಿಯಾ ಅದ್ಭುತವಾದ ಇರುವರು ಪ್ರತಿಭೆಗಳು ಕೂಡ ಕಾರ್ನರ್ ವಿಭಾಗದ ಜವಾಬ್ದಾರಿಯಲ್ಲಿ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. ಸ್ಪರ್ಧೆಯಲ್ಲಿ 14-7 ಅಂಕಗಳ ಅಂತರ. ಸಾಯಿರಾಮ್ ಗುರುವಾನ್ಕೆರೆ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಮುನ್ನಡೆಯಲಿದೆ. ಆಳ್ವಾಸ್ ಮೂಡುಬಿದಿರೆಯ ವಿರುದ್ಧವಾಗಿ ಬಹಳಷ್ಟು ದಿನಗಳ ಬಳಿಕ ಮುಕ್ತ ವಿಭಾಗದ ಕಬಡ್ಡಿ ದಕ್ಷಿಣದ ಭಾಗಗಳಲ್ಲಿ ಆಯೋಜಿತವಾಗಿದೆ. ಆ ಪ್ರಕಾರ ಸ್ಪರ್ಧೆಯ ಕಣದಲ್ಲಿ ಅಂಕಣ ನಿರಂತರ ಯಶಸ್ವಿ ದಾಳಿಗಳನ್ನು ಮಾಡಬಲ್ಲ ಆಟಗಾರ ಶಶಾಂಕ ಒಳಾಂಗಣದಲ್ಲಿ
ಈ ಪಂದ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ 6 ಅಂಕಣ ಮಧ್ಯಗೆರೆಯ ಸಮೀಪದವರೆಗೆ ಬಂದ ಹೋರಾಟ. ಆದರೆ ಶಶಾಂಕ್ ಬಂಧನ ಆಗಿದೆ. ಪ್ರಬಲ ದಾಳಿಗಾರ ವಿಶ್ವರಾಜ ಮುರ್ಜಾನ್ ಡಿಪೆಂಡರ್ಗಳಿಗೆ ಸುಜೇಶ್ ಅಂಬು, ವಿಶ್ರಾಂತಿಯಲ್ಲಿರುವ ಸಾಯಿರಾಮ್ ಗುರುವಾಯನಕೆರೆಯ ಮತ್ತೊಂದು ಅಸ್ತ್ರಗಳಾಗಿದೆ. ಈ ಪಂದ್ಯಾವಳಿಯಲ್ಲಿ ಒಂದು ಬಾರಿಯೂ ಕೂಡ ವಿಶ್ವರಾಜ ಇನ್ನೂ ಕೂಡ ಅಂಕಣಕ್ಕೆ ಇಳಿದಿಲ್ಲ. ಮುಂದಿನ ಅವಧಿಯಲ್ಲಿ ಇಳಿಯಲೂಬಹುದು. ಕೌಶಿ ದಾಳಿಯಲ್ಲಿ ಕೌಶಿಯ ಆಟ ಆರಂಭ ಆಗಿದೆ. ಪ್ರತಿ ದಾಳಿಯ ರೋಚಕತೆಯ ಅವಕಾಶಗಳಲ್ಲಿ ಅಮ್ಮಿಯ ಆಟವನ್ನು ಕಾಣುವುದಕ್ಕೋಸ್ಕರ ಕುಪ್ಪೆಟ್ಟಿಯಿಂದ ಓಡೋಡಿ ಬಂದ ಕುಪ್ಪೆಟ್ಟಿ ಫ್ರೆಂಡ್ಸ್. ನಿಜಾಮ ಮಲಗಿದ್ದಾರೆ, ಹೊರಂಗಿಡಲ್ಲ. ಸ್ಪರ್ಧೆಯ ಅವಧಿ ಆರಂಭ ಆಗಿದೆ. ಶ್ರೇಣಿಯ ಬಳ್ಳಾರಿಯ ಗಂಡುಗಳೇಶಿನ ಅಂಕ ಅಮ್ಮಿಯ ಬೇಟೆಯಾಗಿದೆ. ಕೌಶಿಕ ದಾಳಿಯಲ್ಲಿ ಅಂತರ ಕಡಿಮೆಯಾಗುತ್ತಾ ಇದೆ. 15-9 ಹೋರಾಟ. ಪ್ರಥಮ ಅವಧಿಯ ವೇಳೆಯಲ್ಲಿ ಫೈನಲ್ ಕದನದ ರೋಚಕತೆಗಳನ್ನ ಕಣ್ತುಂಬಿಕೊಳ್ಳುತ್ತಾ ಇದೆ ಪ್ರೇಕ್ಷಕ ವರ್ಗ. ಸರಾಗವಾಗಿ ಯಶಸ್ಸಿನ ಅಂತರವನ್ನ ಕಾಯ್ದುಕೊಳ್ಳುತ್ತಾ ಇದೆ ಪಂದ್ಯದಲ್ಲಿ. ಅಂಕದ ಗಳಿಕೆ ಆಗಿದೆ. ಮತ್ತೆ ಶಶಾಂಕ ಪ್ರೋ ಕಬಡ್ಡಿಯ ಸ್ಟಾರ್ ಆಟಗಾರ ದಾಳಿಯ ಮೂಲಕ ಒಳಾಂಗಣದಲ್ಲಿ ಈ ಪಂದ್ಯದಲ್ಲಿ ಎಲ್ಲವನ್ನ ಕೂಡ ಸಾಧಿಸಿಕೊಳ್ಳಬಲ್ಲ ಹೋರಾಟದ ಕಿಚ್ಚಿದೆ. ಸುಶಾಂತ ಆಂಕಲ್ ಹೋಲ್ಡ್ ಕಿಂಗ್. ಶಶಾಂಕ ದಾಳಿಯಲ್ಲಿ ಇನ್ನೋರ್ವ ಆಳ್ವಾಸಿನ ಶಶಾಂಕ ಹೊರಾಂಗಣದಲ್ಲಿ. ಎರಡು ಪಾಲಯದಲ್ಲೂ ಕೂಡ ಶಶಾಂಕ ದ್ವಯರಿದ್ದಾರೆ. ಮುಲ್ಕಿಯ ಶಶಾಂಕ, ಭದ್ರಾವತಿಯ ಶಶಾಂಕ. ದಾಳಿಯಲ್ಲಿ ದಾಳಿ ಮಾಡಬಲ್ಲ ಸಾಮರ್ಥ್ಯವಿರುವಂತ ಆಟಗಾರ. ಪಂದ್ಯದ ಮೊದಲ ಅವಧಿಯ ವೇಳೆಯಲ್ಲಿ ನಾವಿದ್ದೇವೆ. ಸಮಯವನ್ನ ಪೂರ್ಣವಾಗಿ ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಕೌಶಿ ದಾಳಿಯಲ್ಲಿ ಅತ್ಯಂತ ಜಾಣ್ಮೆಯ ಪ್ರಯತ್ನಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಕೌಶಿ ಮಲ್ಟಿಪಲ್ ಪಾಯಿಂಟ್ಸ್ ಅವಳಿ ಅಂಕಗಳ ಖಾತೆಯಲ್ಲಿ ಜಮೆಯಾಗಿದೆ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. ಮತ್ತೆ ಅಂಕಣದಲ್ಲಿ ಶ್ರೀನಿವಾಸ್ 19-9 10 ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ಸಿಂಹಾಸನ ಮೇಲೆ ಎರಗಿದ ಪ್ರಯತ್ನ. ಅಂಕದಲ್ಲಿ ಗಳಿಕೆಯ ಜೊತೆಗೆ ಒಳಾಂಗಣದಲ್ಲಿ ಅಂತರವನ್ನ ಹೆಚ್ಚಿಸಿಕೊಳ್ಳುತ್ತಾ ಇದೆ ಸಾಯಿರಾಮ್ ಗುರುವಾಯನಕೆರೆ. ಮೆಲ್ಲ ಮೆಲ್ಲನೆ ಪಂದ್ಯದಲ್ಲಿ ಹಿಡಿತವನ್ನ ಬಿಗಿಗೊಳಿಸಿಕೊಳ್ಳಲಾರಂಭಿಸಿದೆ. ಯಶವಂತ ಅಂಕದ ಜೊತೆಗೆ ನಿರ್ಗಮನ. ಸತತವಾದ ಪ್ರಯತ್ನಗಳಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡಿರತಕ್ಕಂಥ ಆಟಗಾರರು. ಅದ್ಭುತವಾದ ಡಿಫೆನ್ಸ್. ಬೋನಸ್ ನೀಡಲಾಗಿದೆ. ಸಮಾನ ಅಂಕ ಎರಡೂ ತಂಡಗಳಿಗೂ ನೀಡಲಾಗಿದೆ. ಪರಿಣಾಮವಾಗಿ 24-11 13 ಅಂಕಗಳ ಮುನ್ನಡೆಯಲ್ಲಿದೆ
ಸಾಯಿರಾಮ್ ಗುರುವಾಯನಕೆರೆ. ಮೊದಲ ಅವಧಿಯ ಆಟದ ಮುಕ್ತಾಯದ ವೇಳೆಯಲ್ಲಿ 24-12 ಮುನ್ನಡೆಯಲ್ಲಿ ಸಾಯಿರಾಮ್ ಗುರುವಾಯನಕೆರೆ. ಮಧ್ಯಂತರ ವಿರಾಮದ ಬಳಿಕ 24-13 ಸ್ಪರ್ಧೆ ಆರಂಭ ಆಗ್ತಾ ಇದೆ. ಅಮ್ಮಿ ಕುಪ್ಪೆಟ್ಟಿ ದಾಳಿಯಲ್ಲಿ ಅಮ್ಮಿ ಬೆಳ್ತಂಗಡಿಯ ಕುಪ್ಪಟ್ಟಿಯ ಪರಿಸರದ ಆಟಗಾರ ಸಾಯಿರಾಮ್ ಗುರುವಾಯನಕೆರೆಯ ಪರವಾಗಿ ಅಂಕಣದ ಒಳಭಾಗದಲ್ಲಿ ನಿರಂತರವಾಗಿ ಜೆಕೆ ಅಕಾಡೆಮಿಯ ಪರವಾಗಿ ಇತ್ತೀಚಿನ ಕಾಲಘಟ್ಟದಲ್ಲಿ ಆಳುತ್ತಿರುವ ಅಮ್ಮಿ. ಎಂತ ಡಿಫೆನ್ಸ್ ವಿಭಾಗ, ಆದರೆ ಅಂಕವನ್ನು ಕಸಿದುಕೊಂಡಂತಹ ಅಮ್ಮಿ ಸತತ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಪಂದ್ಯದಲ್ಲಿ. ಪರಿಣಾಮವಾಗಿ ಹೋರಾಟದಲ್ಲಿ ಎರಡೂ ತಂಡಗಳು ಕೂಡ ಪ್ರಬಲ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣ. ಕಡಬದ ಅಪ್ರಿದನ ಬೇಟೆ ಇದು. ನಿರಾಯಾಸವಾಗಿ ಡಿಫೆಂಡರ್ಗಳ ಕೈ ಚಲಕ ಮುಂದುವರಿಯುತ್ತಾ ಇದೆ. ಅದ್ಭುತವಾದ ಸಾಥ್ ಸಿಗ್ತಾ ಇದೆ ಉಳಿದ ಡಿಫೆಂಡರ್ಗಳ ಮೂಲಕ. ಪಂದ್ಯದ ರಿಸಲ್ಟ್ ಗೊತ್ತಾಗಿದೆ. ಮೆಲ್ಲ ಮೆಲ್ಲನೆ ಗ್ಯಾಲರಿ ಖಾಲಿ ಆಗ್ತಾ ಇದೆ. ಇದು ಚಾಯ್ ಕುಡಿಕೋಕ, ಇದು ಔತಕ್ಕೆ ಅಲ್ಲೇ. ಸ್ಪರ್ಧೆ ಮುಂದುವರಿತಾ ಇದೆ. ಶೀನದ ಮೂಲಕ ದಾಳಿ ಅಂಕಣದ ಒಳಭಾಗದಲ್ಲಿ ಅದ್ಭುತವಾದ ಜಾನ್ವೆಯಲ್ಲಿ ಅಂಕಣ ಸುಶಾಂತ. ದಾಳಿಯಲ್ಲಿ ಪ್ರತಿದಾಳಿ ಮುಂದುವರಿತಾ ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುವ ನಿರೀಕ್ಷೆಯಲ್ಲಿ 26-14 ಸ್ಪರ್ಧೆ ಇದೆ. ಉಳಿದಿರುವ ಸಮಯದಲ್ಲಿ ಪಂದ್ಯವನ್ನ ಯಾರ ತೆಕ್ಕೆಗೆ ಯಾರು ಬಳಸಿಕೊಳ್ಳಲಿದ್ದಾರೆ ಅನ್ನುವ ನಿರೀಕ್ಷೆಗಳಿದೆ. ಆದರೆ ಮರಳಬಹುದು ಆಳ್ವಾಸ್ ದ್ವಿತೀಯ ಅವಧಿಯ ಸಮಯಗಳಲ್ಲಿ. ಶಿನದಾಳಿಯಲ್ಲಿ ಬಹಳಷ್ಟು ಅದ್ಭುತವಾದ ಜಾನ್ಮಯ ಆಡಬಲ್ಲಂತ ಆಟಗಾರ ವಿನೋದ. ಭಟ್ಕಳದ ವಿನೋದನ ಭಯಾನಕ ಟ್ಯಾಕಲ್ಗಳು ಮುಂದುವರಿತಾ ಇದೆ. 27-14 ಸ್ಪರ್ಧೆ. ಸಮರಾಂಗಣದಲ್ಲಿ ಹೋರಾಟ ಮುಂದುವರಿತಾ ಇದೆ. ಮುನ್ನಡೆ ಬಹಳಷ್ಟು ಉಳಿಸಿಕೊಳ್ಳುತ್ತಾ ಇದೆ ಪಂದ್ಯದಲ್ಲಿ ಸಾಯಿರಾಮ್ ಗುರುವಾಯನಕೆರೆ. 20 ಹಾಗೂ 30 ಸಾವಿರ ನಗದು ಪುರಸ್ಕಾರದ ವ್ಯತ್ಯಾಸಗಳು 10. ಗೆಲುವು ಯಾರಿಗೆ?
ಸಮಯ. ಡ್ಯೂ ಆರ್ ಡೈ. ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿ. ಆಹಾ, ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಶಶಾಂಕನ ಬಂಧನ ಆಗಿದೆ. ಯಶವಂತ ಅಂಕಣದ ಒಳಭಾಗಕ್ಕೆ ಬಂದೊಡನೆಯ ದಾಳಿಯಲ್ಲಿ ನಿಯೋಜಿಸಲಾಗಿದೆ. ಪಂದ್ಯದ ಅವಧಿ ಮುಂದುವರಿತಾ ಇದೆ. ಪ್ರತೀಕ್, NMC ನಿಮ್ ಕೋಚ್ಗೊಂದು ಕಾಲ್ ಹಾಕ್ರ, ಕಾಲ್ ಬರ್ತದೆ. ಸ್ಪರ್ಧೆಯ ಕಣದಲ್ಲಿ ಪಂದ್ಯ ಮುಂದುವರಿತಾ ಇದೆ. ಕೌಶಿಕನ ಮೂಲಕ 27-15 ಹೋರಾಟ. ಸಂಘಟಿತವಾದ ಬಲವನ್ನು ಮುಲಿಸಿಕೊಳ್ಳುವ ಜಾನುಮಯ ಹೋರಾಟದಲ್ಲಿ ಪರಿಣಾಮಕಾರಿ ಹೆಜ್ಜೆ. ಶಶಾಂಕ ಪ್ರತಿದಾಳಿಯಲ್ಲಿ ಭಟ್ಕಳದ ವಿನೋದನ ಅದ್ಭುತವಾದ ಡಿಫೆನ್ಸ್ನ ಬಲ ಬರುತ್ತಾ ಇದೆ ತಂಡಕ್ಕಾಗಿ. ಸತತವಾದ ಹೋರಾಟದ ಅವಧಿಯಲ್ಲಿ ಸಮರಾಂಗಣದ ಸ್ಪಷ್ಟತೆಗಳ ನಿರೀಕ್ಷೆಗಳ ಮೂಲಕವಾಗಿ ಪಂದ್ಯ ಮುಂದುವರಿತಾ ಇದೆ. 28-15-13 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದೆ ಸಾಯಿರಾಮ್ ಗುರುಬಾಯನಕರ ಆಳ್ವಾಸ್ ಮೂಡುಬಿದಿರೆಯ ವಿರುದ್ಧವಾಗಿ. ಆರರ ಡಿಫೆನ್ಸ್ ಬೋನಸ್ ಆನ್ ಆಗಿದೆ. ಶಿಹಾಸ್ ಕೊಲ್ಲಂ, ಸುಶಾಂತ ಕಾರ್ನರ್ ವಿಭಾಗದಲ್ಲಿರ್ತಕ್ಕಂಥ ಆಟಗಾರರು. ಥರ್ಡ್ ರೈಟ್ ಡ್ಯೂ ಆರ್ ಡೈ. ಕೌಶಿಕ ಡ್ಯೂ ಆರ್ ಡೈನಲ್ಲಿ ಪಂದ್ಯವನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಕೌಶಿಕ್ ದಾಳಿಯಲ್ಲಿ ಕೌಶಿಕ್ ಬಂಧನ ಆಗಿದೆ. ಡ್ಯಾಶ್ ಮೂಲಕವಾಗಿ ಪಂದ್ಯಕ್ಕೆ ಅಂಕವನ್ನು ಗಳಿಸಿಕೊಟ್ಟಿರತಕ್ಕಂಥ ಆಳ್ವಾಸ್ನ ಜೂನಿಯರ್ ತಾರೆಗಳ ಆಟ ಅದ್ಭುತ. ಅಂಕಣದ ಒಳಭಾಗದಲ್ಲಿ
ಸಮರಾಂಗಣದಲ್ಲಿ ಯಶವಂತ ದಾಳಿಯ ಮೂಲಕ ಅದ್ಭುತವಾದ ಆಟ ಮುಂದುವರಿತಾ ಇದೆ. ಶ್ರಮ ವಹಿಸಲೇಬೇಕಾಗಿದೆ. ಅಫ್ರೀದ್ ಅಮ್ಮಿ ಅದ್ಭುತವಾದ ಜಗಲ್ಬಂದಿ ಮುಂದುವರಿತಾ ಇದೆ. ಸತತ ಟ್ಯಾಕಲ್ಗಳ ಅಧಿಪತ್ಯವನ್ನು ಸ್ಥಾಪಿಸಿಕೊಳ್ಳುವ ಆಟಗಾರಗಳು ಯಾರು? ಪಂದ್ಯದಲ್ಲಿ ಮುಂದುವರಿತಾ ಇದೆ. ಅಮ್ಮಿಯ ಮೂಲಕ ದಾಳಿ. ಅಮ್ಮಿ ಮೂವತ್ತು 17ರಲ್ಲಿ ಪಂದ್ಯ ಮುನ್ನಡೆಯನ್ನು ವಿಸ್ತರಿಸಿಕೊಳ್ತಾ ಇದೆ ಸಾಯಿರಾಮ್ ಗುರುವಾಯನಕೆರೆ. ಶಶಾಂಕ ದಾಳಿಯ ಮೂಲಕ ಹೋರಾಟದಲ್ಲಿರುವಂತಹ ಆಟಗಾರ. ಪರಿಣಾಮ ಪಂದ್ಯದಲ್ಲಿ ಬೋನಸ್ ಸಿಂಗಲ್ ಮರಳುತ್ತಾ ಇದೆ. ಪಂದ್ಯದಲ್ಲಿ ಹೋರಾಟದ ಮೂಲಕ 30-19ರಲ್ಲಿ 11 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ ಸಾಯಿರಾಮ್ ಗುರುವಾಯನಕೆರೆ. ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ನಾವಿದ್ದೇವೆ. ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವಂತಹ ಹೆಜ್ಜೆಯಲ್ಲಿ ಯಾರು ಮುನ್ನಡೆಗೆ ಬರಲಿದ್ದಾರೆ? ಸೋಲು ಮತ್ತು ಗೆಲುವುಗಳ ಲೆಕ್ಕಾಚಾರಗಳ ಔಪಚಾರಿಕತೆಯ ಸಮಯವಷ್ಟೇ ಇನ್ನು ಉಳಿಯಲಿದೆ. ಸ್ಪರ್ಧೆಯಲ್ಲಿ ಮುಂದುವರಿತಾದ ಅಂಕಣ. ಶಶಾಂಕನ ಮೂಲಕ ದಾಳಿ. ದ್ವಿತೀಯ ಅವಧಿಯ ಅಂತಿಮ ಹೋರಾಟ ಮುಂದುವರಿತಾ ಇದೆ. ಫೈನಲ್ ನ ಕದನದಲ್ಲಿ 31-19ರಲ್ಲಿ ಸ್ಪರ್ಧೆ ಮುಂದುವರಿತಾ. ಡಿಫೆನ್ಸ್ನ ಬಲವನ್ನು ಕಾಯ್ದುಕೊಳ್ಳಬೇಕಾಗಿದೆ ಎರಡೂ ತಂಡಗಳು ಕೂಡ. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಭಟ್ಕಳದ ವಿನೋದ ಸುಶಾಂತ ತಂಡಕ್ಕಾಗಿ ನಿರಂತರ ಡಿಫೆನ್ಸ್ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಆಟಗಾರರು. ಕುಪ್ಪೆಟ್ಟಿ ದಾಳಿಯಲ್ಲಿ ಕುಪ್ಪೆಟ್ಟಿ ಅಂಕ ತರಬಲ್ಲನೆ ಕುಪ್ಪೆಟ್ಟಿ. ನಿರಂತರವಾಗಿ ದಾಳಿಯನ್ನು ಮಾಡುವ ಮೂಲಕವಾಗಿ ಸ್ಪರ್ಧೆಗಾಗಿ ನಿರೀಕ್ಷೆಯ ಸಮಯ ಮುಂದುವರಿತಾ ಇದೆ. ಪಂದ್ಯದಲ್ಲಿ ಮತ್ತೆ ಮುಂದುವರಿದಿದೆ. 32-20ರಲ್ಲಿ 12 ಅಂಕಗಳ ಅಂತರ. ಒಳಾಂಗಣದಲ್ಲಿ ಸುಜೇಶನಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ಸಾಯಿರಾಮ್ ಗುರುವಾಯನಕೆರೆ. ಕೊನೆಯ 4 ನಿಮಿಷ 32-20
1 20 sorry I got 20 announce mal then 21 sir ಪ್ರತಿನಿರೀಕ್ಷೆಯ ಹೋಟಗಳು ಅಂಕಣದ ಒಳಭಾಗದಲ್ಲಿದೆ ನೋಡಿ. ಸಾಯಿರಾಮ್ ಗುರುವಾನಿಕರ್ ಅವರೇ 21 ಹೇಳ್ತಿದ್ದಾರೆ. ಸಮರಾಂಗಣ ಮುಂದುವರಿತಾ ಇದೆ. ಒಳಾಂಗಣದಲ್ಲಿ ಶ್ರೀನಿವಾಸ ದಾಳಿಯಲ್ಲಿ ಅಂಕಣ ಪರಿಪೂರ್ಣತೆಯಲ್ಲಿ ಮುಂದುವರಿಸಿಕೊಳ್ಳುವ ಹೆಜ್ಜೆಯಲ್ಲಿದೆ. ಅವಕಾಶಗಳನ್ನು ಪಡೆದುಕೊಂಡ ಆಟಗಾರ ಬೋನಸ್ನ ಗಳಿಕೆ. ಡ್ಯೂ ಆರ್ ಡೈ ಲಾಸ್ಟ್ 3 minutes ಕೊನೆಯ 3 ನಿಮಿಷಗಳ ಅವಧಿ. ಬಂಗೇರ ಬ್ರಿಗೇಡ್ ಆಯೋಜಿತ ಕಬಡ್ಡಿಯ ಫೈನಲ್ ಕದನ ಪೂರ್ಣ ವಿರಾಮ ಬೀಳುವುದಕ್ಕೆ ಈ ಪಂದ್ಯಾವಳಿಯಲ್ಲಿ ಅಂತಿಮ 3 ನಿಮಿಷಗಳ ಸಮಯ ಬಾಕಿ ಇದೆ. ಗೆಲುವಿನ ಲೆಕ್ಕಾಚಾರಗಳ ಹೋರಾಟದಲ್ಲಿ ಯಾರು ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಲಿದ್ದಾರೆ? ಅಂತರ 10ರಲ್ಲಿದೆ. ನಿತಿನ ಬೇಟೆ ಕೌಶಿಕನದು ಒಳಾಂಗಣದಲ್ಲಿ ಸ್ಪರ್ಧೆ ಇದೆ. ವಿಶ್ರಾಂತಿಯ ಕೋರಿಕೆ. ಜೂನಿಯರ್ ಸೀನಿಯರ್ ತಾರೆಗಳ ಸಮ್ಮೇಳನ ಒಳಾಂಗಣ ಸಂಚೆ ಮಲ್ಟಿಪಲ್ ಅಂಕಕ್ಕೆ ಲಾಸ್ಟ್ 2 minutes ಕೊನೆಯ 2 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. ಪರಿಣಾಮಕಾರಿ ದಾಳಿ ಮಾಡಬಲ್ಲ ಆಟಗಾರ ಅಮ್ಮಿ ಒಳಾಂಗಣದಲ್ಲಿ. ಸಮಯವನ್ನು ಕಳೆಯುವ ನಿರೀಕ್ಷೆಗಳ ಚಿತ್ರಣದಲ್ಲಿ ಪಂದ್ಯ ಮುಂದುವರಿತಾ ಇದೆ. ಗೆಲುವಿನ ಔಪಚಾರಿಕತೆಗಾಗಿ ಮಾತ್ರ ಕಾಯುತ್ತಾ ಇದೆ ಸಾಯಿರಾಮ್ ಗುರುವಾನಿಕರ. ಶಶಿರಾಜ್ ಶೆಟ್ಟಿ, ಪ್ರದೀಪ್ ಶೆಟ್ಟಿ ಪ್ರಾಯೋಜಕತ್ವದ ತಂಡ. ಪ್ರಸ್ತುತ ಅಂಕಣದಲ್ಲಿ ಪಂದ್ಯ ಔಪಚಾರಿಕತೆಯ ಲೆಕ್ಕಾಚಾರ. ಗೆಲುವಿನ ಹೊಸ್ತಿಲಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುತ್ತಾ ಇದೆ ಸಾಯಿರಾಮ್ ಗುರುವಾನಿಕರ. ಅಭಿನಂದನೆಗಳು. ಅದೇ ರೀತಿಯಲ್ಲಿ ರನ್ನರ್ ಅಪ್ ಪ್ರಶಸ್ತಿಯ ಜೊತೆಗೆ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿಕೊಂಡ ತಂಡ ಆಳ್ವಾಸ್ ಮೂಡುಬಿದಿರೆ. ಅಭಿನಂದನೆಗಳು 2 ತಂಡಗಳಿಗೂ ಕೂಡ.